ಇನ್ನು ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಮಾತನಾಡಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಏನೇನಾಯಿತು, ಏನೆಲ್ಲ ಅವರು ಫೇಸ್ ಮಾಡಬೇಕಾಯಿತು, ಅದರ ಬಗ್ಗೆ ದರ್ಶನ್ ಬಗ್ಗೆ ನಟಿ ರಕ್ಷಿತಾ ಮಾತನಾಡಿದ್ದಾರೆ. ಅದೊಂದು ಕೆಟ್ಟ ಗಳಿಗೆ, ಅದರಿಂದ ಆಚೆ ಬರಲಿ, ದರ್ಶನ್ ಆ ಕೆಟ್ಟ ಗಳಿಗೆಯಿಂದ ಆಚೆ ಬರಲಿ ಅಂತ ರಕ್ಷಿತಾ ಬಯಸಿದ್ದಾರೆ. ಇನ್ನು ದರ್ಶನ್ ನನಗೆ ಯಾವತ್ತೂ ಕೂಡ ಕುಟುಂಬ ಇದ್ದಂತೆ, ಫ್ಯಾಮಿಲಿ ಇದ್ದ ಹಾಗೆ. ದರ್ಶನ್ಗೆ ಅವನ ಫ್ಯಾಮಿಲಿಯ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ರಕ್ಷಿತಾ ಪ್ರೇಮ್ ಅವ್ರನ್ನ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಎಸ್ ಮೇಡಮ್, ಈಗ ದರ್ಶನ್ ಸರ್ ಹೊರಗಡೆ ಬಂದರು. ಸೊ ಮದುವೆ ಸಂದರ್ಭ ಇನ್ವಿಟೇಷನ್ ಕೊಟ್ಟಿದ್ರ, ಭೇಟಿ ಮಾಡಿದ್ರ, ಈ ಸಿಚುವೇಶನ್ ಅಲ್ಲಿ ಅವ್ರನ್ನ ನೋಡಿದಾಗ ಮಾತಾಡಿದಾಗ ಏನು ವಿಷಯಗಳನ್ನು ಹಂಚ್ಕೊಂಡ್ರಿ ಅನ್ನುವಂಥದ್ದು ಮೇಡಮ್? ನಾನು ಆಬ್ವಿಯಸ್ಲಿ ಅವನಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಅವನಿಗೆ ವಿಜಿಗೆ ಮನೆಗೆ ಹೋಗಿ ಕೊಟ್ಟೆ ನಾನು ಇನ್ವೈಟು. ಬರ್ತಾನೆ ಅಂತ ಕೂಡ ಹೇಳಿದ್ದಾನೆ, ಖಂಡಿತ ಬರ್ತಾನೆ ಅವನು. ಹೀ ಈಸ್ ಹೆಂಗೆ ಅಂತಾರೆ, ಹೀ ಈಸ್ ರಿಕವರಿಂಗ್ ಫ್ರಮ್ ವಾಟ್ ಈಸ್ ಹ್ಯಾಪನ್ಡ್. ಹೆಲ್ತ್ ವೈಸ್ ಇರ್ಬೋದು, ಮೆಂಟಲಿ ಇರ್ಬೋದು, ಈಸ್ ಡೆಫಿನೆಟ್ಲಿ ರಿಕವರಿಂಗ್. ಬಟ್ ಮದುವೆಗೆ ಬರ್ತಾನೆ ಅಂತ ಹೇಳಿದ್ದಾನೆ. ಐ ಆಮ್ ಹೋಪಿಂಗ್ ಟು ಸಿ ಹಿಮ್ ದೇರ್. ಅವ್ನ ಫ್ಯಾಮಿಲಿ, ಅವನ ಬಗ್ಗೆ ಹೀಲ್ ಡೆಫಿನೆಟ್ಲಿ ಕಮ್. ಮೇಡಮ್, ಆ್ಯಸ್ ಯೂಶುವಲ್ ನಿಮ್ಮ ಫ್ಯಾಮಿಲಿ ಮೆಂಬರು. ಸೊ ಅಂದರೆ ಈಗ ಅವ್ರಿಗೆಲ್ಲ ಇದೆಲ್ಲವನ್ನು ಫೇಸ್ ಮಾಡಿ ಹೊರಗೆ ಬಂದ ನಂತರ ಚೇತರಿಸ್ಕೊಳ್ಳುವಂಥದ್ದು ಮತ್ತು ಈ ನಾರ್ಮಲ್ ಲೈಫ್ಗೆ ಹೋಗುವಂಥದ್ದು ಎಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಏನಾದ್ರು ಹೇಳ್ಕೊಂಡ್ರೆ ಹೇಗೆ ಅಂತ? ನಾನು ಅವನಿಗೆ ಯಾವತ್ತೂ ಇಷ್ಟು ಕಷ್ಟದ ಪ್ರಶ್ನೆ ಕೇಳಲೇ ಇಲ್ಲ ಕಣೋ, ಟು ಬಿ ವೆರಿ ಆನೆಸ್ಟ್. ನಾನು ಅವನಿಗೆ ಯಾವಾಗಲೂ ಫೋನ್ ಮಾಡಿದಾಗ ಹೇಳೋದು, ಆರಾಮಾಗಿದೆಯಾ, ಏನಾದರೂ ಟೆನ್ಷನ್ ಇದೆಯಾ, ಆ್ಯಂಡ್ ಯಾವತ್ತೂ ಅವ್ನು ಟೆನ್ಷನ್ ಇದೆ ಅಂತ ಹೇಳೋನೇ ಅಲ್ಲ. ಇಲ್ಲಪ್ಪ ಆರಾಮಾಗಿದ್ದೀನಿ ಅಂತಲೇ ಹೇಳೋದು ಅವನು. ಸೊ ಈ ಅವ್ನಿಗೆ ಏನಾದರೂ ನೋವು ಇದ್ದರೂ ಅವ್ನು ಬೇರೆಯವ್ರಿಗೆ ಹಂಚ್ಕೊಳ್ಳೋ ಥರ ಅವ್ನು ಯಾವತ್ತೂ ಇಲ್ಲ ಅವನು. ಸೊ ಐ ಫೀಲ್ ದ್ಯಾಟ್ ಅವ್ನು ಯಾವಾಗಲೂ ಏನಾದರೂ ತೊಂದರೆಗಳಿದ್ದರೆ, ನೋವುಗಳಿದ್ರೂ ಹಿ ಕೀಪ್ಸ್ ಇಟ್ ಇನ್ಸೈಡ್. ಹಿ ಆಲ್ವೇಸ್ ಶೋಸ್ ಅಸ್ ಅ ಸ್ಮೈಲಿಂಗ್ ಫೇಸ್. ಬಟ್ ಅವ್ನ ಜೀವನಕ್ಕೆ ಆ ಸ್ಮೈಲ್ ಮತ್ತೆ ವಾಪಸ್ ಬರಲಿ. ಖಂಡಿತ ಮೇಡಮ್. ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಜೊತೆ ಮಾತಾಡಿದಾಗ ಏನು ಹೇಳಿದರು, ಅವರ ಜೀವನ ಶೈಲಿ ಈಗ ಎಷ್ಟು ಹೆಂಗೆ ಬದಲಾಯಿತು? ವಿಜಿ ಈಗ ಹೇಳ್ತಾಳೆ, ನನಗೆ ನಾ ಮರ್ತೋಗಿದ್ಯಾ ನೀನು ದರ್ಶನ್ ಬಂದ ಮೇಲೆ ಅಂತ. ಬಟ್ ಆ್ಯಕ್ಚುಲಿ ನೋ, ಶಿ ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಟು ಹಿಮ್, ಟು ಬಿ ವೆರಿ ಆನೆಸ್ಟ್. ಅವಳು ತುಂಬ ಸಪೋರ್ಟ್ ಮಾಡಿದ್ದಾಳೆ ಅವನಿಗೆ. ದೇರ್ ಹ್ಯಾವ್ ಬೀನ್ ಅ ಲಾಟ್ ಆಫ್ ಟೈಮ್ಸ್ ಯಾವಾಗ ನಾನು ಅವಳು ಫೋನ್ ಮಾಡಿ ಹತ್ತಿದ್ದೀವಿ. ಬಟ್ ನನಗೆ ಒಂದು ಫ್ರೆಂಡ್ ಅನ್ನೋದು ಅವ್ನು ಇಲ್ದಿದ್ದಾಗ ಶಿ ವಾಸ್ ಆಲ್ವೇಸ್ ಬೈ ಮೈ ಸೈಡ್. ಸೊ ಇದಿಷ್ಟು ರಕ್ಷಿತಾ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.